ಖಾಸಗಿ ಬಸ್ ಮಾಲಕರ ಸಂಘ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಭಾಗಿತ್ವದಲ್ಲಿ ಪತ್ರಕರ್ತರಿಗೆ ಬಸ್ ಪಾಸ್ ವಿತರಣೆ ಕಾರ್ಯಕ್ರಮವು ಇಂದು ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಜರುಗಿತು. ಹಲವಾರು ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪತ್ರಿಕೋದ್ಯಮದಲ್ಲಿ ತೊಡಗಿಸಿಕೊಂಡಿರುವ ಪತ್ರಕರ್ತರಿಗೆ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಉಚಿತ ಖಾಸಗಿ ಬಸ್ ಪಾಸ್ ವಿತರಣೆ ಹಾಗೂ ಖಾಸಗಿ ಬಸ್ನಲ್ಲಿ ಸಂಚರಿಸುತ್ತಿದ್ದ ವಿದ್ಯಾರ್ಥಿಗೆ ಅನಾರೋಗ್ಯವಾದ ಹಿನ್ನೆಲೆ ಆಸ್ಪತ್ರೆಗೆ ಸೇರಿಸಿ ಮಾನವೀಯತೆ ಮೆರೆದ ಚಾಲಕ ಹಾಗೂ ನಿರ್ವಾಹಕರಿಗೆ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು. ಪಾಸ್ ವಿತರಿಸಿ ಮಾತನಾಡಿದ ಮಂಗಳೂರು ಸಂಚಾರ ವಿಭಾಗದ ಉಪ ಪೊಲೀಸ್ ಆಯುಕ್ತ ದಿನೇಶ್, 100 ವರ್ಷಗಳ ಇತಿಹಾಸವಿರುವ ಸಾರಿಗೆ ಇಲಾಖೆಯಲ್ಲಿ ಇದುವರೆಗೂ ಪತ್ರಕರ್ತರಿಗೆ ಪಾಸ್ ನೀಡದೇ ಇರುವುದು ವಿಷಾದನೀಯ. ಆದರೆ ಇಂದು ಉಚಿತ ಪಾಸ್ ನೀಡುತ್ತಿರುವುದು ಸಂತೋಷದ ವಿಷಯ. ಸಮಾಜದ ಸೇವೆಯಲ್ಲಿ ತೊಡಗಿಸಿಕೊಂಡಿರುವವರು ಇಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದೇವೆ. ಸಮಾಜಕ್ಕೆ ಪತ್ರಕರ್ತರ ಕೊಡುಗೆ ಬಹಳ ಇದೆ. ಕೆಲ ದಿನಗಳ ಹಿಂದೆ ಖಾಸಗಿ ಬಸ್ ಚಾಲಕರು ಹಾಗೂ ನಿರ್ವಾಹಕರು ವಿದ್ಯಾರ್ಥಿನಿಯ ಪ್ರಾಣ ಉಳಿಸಿದ ವಿಚಾರವಾಗಿ ಮಾತನಾಡಿದ ಅವರು, ಬಸ್ ಚಾಲಕರು ನಿರ್ವಾಹಕರು ಉತ್ತಮ ಕೆಲಸವನ್ನು ಮಾಡುತ್ತಿದ್ದಾರೆ, ಸಮಾಜಮುಖಿ ಕೆಲಸವನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿಯೂ ನಿಮ್ಮ ಸೇವೆ ಹೀಗೆ ಇರಲಿ ಎಂದು ಚಾಲಕ ಹಾಗೂ ನಿರ್ವಾಹಕರ ಕಾರ್ಯಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಶ್ರೀಧರ್ ಕೆ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ಇಂದಾಜೆ, ಸಂಚಾರ ವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತೆ ನಜ್ಮಾ ಫಾರೂಕಿ, ದಕ್ಷಿಣ ಕನ್ನಡ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ಆಜೀಜ್ ಪರ್ತಿಪಾಡಿ, ಮಂಗಳೂರು ಕ್ಲಬ್ ಅಧ್ಯಕ್ಷ ಪಿ.ಬಿ. ಹರೀಶ್ ರೈ, ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷ ರಾಮಕೃಷ್ಣ, ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಂದೇಶ್ವರ್ ಹಾಗೂ ಪತ್ರಕರ್ತರು, ಬಸ್ ಮಾಲೀಕರ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ವೆಂಕಟೇಶ್ ಬಂಟ್ವಾಳ, ಮೌನೇಶ್ ಬಂಟ್ವಾಳ ಪತ್ರಕರ್ತರ ಸಂಘದ ಕಾರ್ಯದರ್ಶಿ, ಜಯಕಿರಣ ಜಿತೇಶ್ ಅಥವಾ ಯಾರಾದ್ರೂ ಬಂದು ತಗೊಳ್ಳಿ ಅವರ ಪರವಾಗಿ. ಆಶ್ಚರ್ಯ ಆಗ್ತಾ ಇದೆ. ನೀವೇ ಹೇಳಿದ ಹಾಗೆ ಸುಮಾರು 100 ವರ್ಷಗಳ ಇತಿಹಾಸ ಇರುವಂತಹ ಈ ಒಂದು ಸಂಚಾರ ವ್ಯವಸ್ಥೆಯಲ್ಲಿ ಸಮಾಜದ ಒಂದು ರೀತಿಯಲ್ಲಿ ಎಲ್ಲ ಹೇಳುವ ಹಾಗೆ ನಮ್ಮ ಪ್ರಜಾಪ್ರಭುತ್ವದ ಆಧಾರ ಸ್ತಂಭ ಪತ್ರಿಕೋದ್ಯಮ, ಪತ್ರಕರ್ತರು, ಅವ್ರು ಯಾಕೆ ಈ ಬಸ್ನಲ್ಲಿ ಇಷ್ಟರವರೆಗೆ ಈ ಪಾಸ್ ನೀಡುವಂತಹ ಒಂದು ವ್ಯವಸ್ಥೆ ಆಗಲಿಲ್ಲ ಅಂತನ್ನುವಂಥದ್ದು. ಅದಕ್ಕಾಗಿ ನಾನು ಅಜೀಜ್ ಪರ್ತಿಪಾಡಿ ಅವರು ಸೇರಿದಂತೆ ಎಲ್ಲ ಬಸ್ಸು ಮಾಲಕರ ಸಂಘದ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಬಹಳ ಖುಷಿ ಅನ್ನಿಸ್ತಾ ಇದೆ. ಯಾಕೆಂತಂದ್ರೆ ಬಹುಶಃ ನಾವು ನೋಡಿದ ಹಾಗೆ ಪತ್ರಕರ್ತರಿಗೆ ಅತ್ಯಂತ ತುರ್ತಾಗಿ ಸ್ಥಳಗಳಿಗೆ ತಲುಪಬೇಕಾಗತ್ತೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ
ಪೈಪೋಟಿ ಇರುವಂಥದ್ದು, ನಾ ಮುಂದು ಅಂತ ಅನ್ನುವಂಥದ್ದು. ಸೊ ಎಲ್ಲರೂ ಬಹುಶಃ ದ್ವಿಚಕ್ರ ವಾಹನ ಇರ್ಬೋದು, ಅವರ ಸ್ವಂತ ಕಾರುಗಳಲ್ಲಿ ಹೋಗ್ತಾ ಇರ್ತಾರೆ. ಸಾಮಾನ್ಯವಾಗಿ ಬಸ್ಗಳನ್ನು ಉಪಯೋಗ ಮಾಡುವಂಥವ್ರು ಬಹಳ ಕಡಿಮೆ. ಬಟ್ ಆದರೂ ಕೂಡ ಮಳೆಗಾಲ ಸಂದರ್ಭದಲ್ಲಿ, ವಿಶೇಷ ಸಂದರ್ಭದಲ್ಲಿ ಬಸ್ ಪಾಸ್ ಅತಿ ಅಗತ್ಯ. ಅವರೂ ಕೂಡ ಇನ್ನೊಂದು ಸಂತೋಷ ಆಗುವಂಥದ್ದು ಏನು ಅಂತಂದ್ರೆ, ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ನಾವು ಭಾಗವಹಿಸಿದ್ದೀವಿ. ಪೊಲೀಸರು ನಮ್ಮ ಕರ್ತವ್ಯ ಸಮಾಜ ಸೇವೆಯಲ್ಲಿ ನಾವು ಮಾಡಬೇಕಾಗತ್ತೆ. ಅದೇ ರೀತಿ RDO ಅವರು ಅದು ಕೂಡ ಅವರ ಕರ್ತವ್ಯ. ಅದರ ಜೊತೆಗೆ ಪತ್ರಕರ್ತರು, ನೀವುಗಳು ಸಮಾಜದಲ್ಲಿ ಏನೇ ಸಮಸ್ಯೆ ಇತ್ತು ಅಂತಂದ್ರೆ ಅದನ್ನ ಬಹುಶಃ ಪತ್ರಿಕೆಗಳ ಮುಖಾಂತರ ಬೆಳಕು ಚೆಲ್ಲಿದಲ್ಲಿ ಸೊ ಅದಕ್ಕೆ ಏನು ಸಮಸ್ಯೆಗಳುಂಟು ಅದಕ್ಕೆ ಪರಿಹಾರ ಕೊಡುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯಪ್ರವೃತ್ತರಾಗ್ತಾರೆ. ಅದೇ ರೀತಿ ಬಸ್ಸುಗಳಿಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕ ಸಂಚಾರದ ಸೇವೆ, ಸಾಗಾಟದ ಸೇವೆಯನ್ನ ಮಾಡ್ತಾ ಇರುವಂಥದ್ದು, ಅದು ಕೂಡ ಒಂದು ಸೇವೆ. ನಾವೆಲ್ಲರೂ ಸಾರ್ವಜನಿಕ ಸೇವೆಯಲ್ಲಿ ನಾವು ತೊಡಗಿಕೊಳ್ತಾ ಇದ್ದೇವೆ. ವಿಶೇಷವಾಗಿ ಸೊ ಈ ದಿನ ಪತ್ರಕರ್ತರ ಮಿತ್ರರು, ನೀವೇನು ಬಸ್ಸು ಸಾಗಾಟ ಸಂಚಾರ ಸಂದರ್ಭದಲ್ಲಿ ಒಳ್ಳೆಯ ಕೆಲಸ ಮಾಡಿರುವಂತಹ ಆ ಬಸ್ಸು ಚಾಲಕರಿಗೆ, ನಿರ್ವಾಹಕರಿಗೆ ಏನು ಒಂದು ನಿಮ್ಮ ಅಭಿನಂದನೆಗಳನ್ನ ಸಲ್ಲಿಸಿದಿರಿ, ತಿಳಿಸಿದಿರಿ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಬಸ್ಸು ಸಂಚಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲರೂ ಕೂಡ ಸೊ ಅದೇ ರೀತಿಯಾದಂತಹ ಒಂದು ಉದಾಹರಣೆ ಇಟ್ಕೊಂಡು ನಾವು ಬಹುಶಃ ಒಂದು ಒಳ್ಳೆ ಕೆಲಸ ಮಾಡಿದರೆ ಎಲ್ಲರೂ ನಮ್ಮನ್ನ ಗುರುತಿಸ್ತಾರೆ, ನಮ್ಮ ಹೆಸರು ಈ ವಿಚಾರಗಳೆಲ್ಲೂ ಪೇಪರ್ನಲ್ಲಿ ಬರ್ತದೆ ಅನ್ನುವಂತಹ ಒಂದು ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ಸೊ ಇದರಿಂದ ಪ್ರೇರೇಪಣೆ ಪಡ್ಕೊಂಡು ಸೊ ಅವರು ಒಳ್ಳೆ ಕೆಲಸಗಳನ್ನ ಮಾಡಲಿಕ್ಕೆ ತೊಡಗುತ್ತಾರೆ. ವಿಶೇಷವಾಗಿ ಶ್ರೀನಿವಾಸರವರು ನನ್ನ ಬಗ್ಗೆ ಒಳ್ಳೆಯ ಕೆಲವು ಮಾತುಗಳನ್ನ ಹೇಳಿದ್ರು. ನಿಮ್ಮ ಅಭಿಮಾನಕ್ಕೆ ಖಂಡಿತವಾಗಿ ನಾನು ಆಭಾರಿಯಾಗಿದ್ದೇನೆ. ನಮ್ಮ ಮಾನ್ಯ ಪೊಲೀಸ್ ಆಯುಕ್ತರು ಸೊ ಅವರ ನೇತೃತ್ವದಲ್ಲಿ ಮಂಗಳೂರು ನಗರದಲ್ಲಿ ಎಲ್ರಿಗೂ ಗೊತ್ತಿರುವ ಹಾಗೆ ಹಲವಾರು ಸಮಸ್ಯೆಗಳಿದ್ದಾವೆ. ರಸ್ತೆಗೆ ಸಂಬಂಧಪಟ್ಟ ಹಾಗೆ, ಸಂಚಾರ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಈಗ ನಾವು ನೋಡ್ತಾ ಇದ್ರು ಕೂಡ ಎಲ್ಲಾ ಕಡೆಗಳಲ್ಲಿ ರಸ್ತೆಗಳನ್ನ ಅಗೆಯುವಂಥದ್ದು, ಅದು ಇದು ನೋಡ್ತಾ ಇದ್ದೀವಿ. ಈ ವಾಹನ ದಟ್ಟಣೆಯಿಂದ ಹೊಂಡಗಳು, ಗುಂಡಿಗಳು ಆಗುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದರಿಂದ ಹಲವಾರು ಅಪಘಾತಗಳು ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದೆಲ್ಲರನ್ನ ಹೊರತಾಗಿ ನಮ್ಮ ACP ನಜ್ಮಾ ಫಾರೂಕಿ ಇರ್ಬೋದು, ಇಡೀ ಸಂಚಾರ ಪೊಲೀಸರ ವ್ಯವಸ್ಥೆ ಏನುಂಟು ತಕ್ಕ ಮಟ್ಟಿಗೆ ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ಯಾರಿಗೂ ಕೂಡ ಯಾವುದೇ ಸಮಸ್ಯೆಗಳು ಆಗಬಾರ್ದು ಅಂತನ್ನುವಂಥ ನಿಟ್ಟಿನಲ್ಲಿ ಪೂರಕವಾದಂತಹ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲೂ ಕೂಡ ನೀವು ನಿಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ನಮ್ಮ ಪೊಲೀಸ್ ಇಲಾಖೆ ವಿಶೇಷವಾಗಿ ಸಂಚಾರ ವ್ಯವಸ್ಥೆ ಜನಸಾಮಾನ್ಯರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ಕರ್ತವ್ಯವನ್ನು ನಾವು ಮಾಡ್ತೀವಿ. ನಂತರ ಇನ್ನೊಂದು, ಇತ್ತೀಚಿನ ದಿನಗಳಲ್ಲಿ ಪತ್ರಿಕೆಗಳಲ್ಲಿ ಪೊಲೀಸ್ ಇಲಾಖೆ ಬಗ್ಗೆ ಸಾಕಷ್ಟು ಒಳ್ಳೆಯ ವಿಚಾರಗಳು ಬರ್ತಾ ಇದ್ದಾವೆ. ಪತ್ರಿಕೆಗಳು ಸಮಾಜದಲ್ಲಿ ಏನೇ ತಪ್ಪುಗಳು, ಯಾವುದೇ ಇಲಾಖೆ ಇರ್ಬೋದು, ಯಾವುದೇ ತಪ್ಪುಗಳು ಏನಾದರೂ ಕಂಡು ಬಂತು ಅಂತಂದಾಗ ಅದನ್ನ ಪ್ರದರ್ಶನ ಮಾಡಬೇಕು. ಬರೀ ತಪ್ಪನ್ನ ಅಥವಾ ಹೊಣೆಗಾರಿಕೆಯನ್ನು ಅವರ ಮೇಲೆ ಹಾಕುವಂಥದ್ದು ಮಾತ್ರ ಅಲ್ಲ, ಕೆಲವು ಸಂದರ್ಭದಲ್ಲಿ ಅದಕ್ಕೆ ಪರಿಹಾರಗಳನ್ನು ಕೂಡ ನೀವು ಕೊಡಬೇಕಾಗಿರುವಂಥದ್ದು ಕೂಡ ನಿಮ್ಮ ಕರ್ತವ್ಯ ಆಗಿರ್ತದೆ. ನಾವೆಲ್ಲರೂ ಕೂಡ ನಮಗೆ ಏನು ಒಂದು ಜವಾಬ್ದಾರಿ ಇದೆ, ಆ ಜವಾಬ್ದಾರಿಯನ್ನ ನಾವೆಲ್ಲರೂ ಒಳ್ಳೆ ರೀತಿಯಲ್ಲಿ ನಿಭಾಯಿಸಿ ನಮ್ಮಿಂದ ಜನಸಾಮಾನ್ಯರಿಗೆ ಒಳ್ಳೆಯದಾಗುವಂತಹ ಒಂದು ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ, ನನ್ನನ್ನ ಅತ್ಯಂತ ಅಭಿಮಾನದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪ್ರತಿಯೊಬ್ಬರಿಗೆ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು. ಸೊ ಇಲ್ಲಿವರೆಗೂ ನಮ್ಮ ಸಂಘದ ಅಧ್ಯಕ್ಷರು ಮತ್ತೆ ನಮ್ಮ ಹಿರಿಯ ಅಧಿಕಾರಿಗಳು ಏನು ಒಂದು ಸಂಚಾರ ಮತ್ತು ಪತ್ರಿಕೋದ್ಯಮ ಬಗ್ಗೆ ಚೆನ್ನಾಗಿ ಹೇಳಿದ್ರು. ಸೊ ಈ ಎರಡು ವಿಷಯ ಏನಿದೆ, ಸಂಚಾರ ಮತ್ತು ಪತ್ರಿಕೋದ್ಯಮ, ಪ್ರತಿನಿತ್ಯ ಏನು ನಾವು ಇಟ್ಸ್ ರನ್ನಿಂಗ್, ಇದು ನಿಂತ್ರೆ ಯಾವುದೇ ರೀತಿ ಯಾರಿಗೂ ಕೂಡ ಪ್ರಯೋಜನ ಇಲ್ಲ. ಒಂದು ಬಸ್ ನಿಂತರೂ ಕೂಡ ಸಾರ್ವಜನಿಕರಿಗೆ ಪ್ರಯೋಜನ ಇಲ್ಲ, ಒಂದು ಪತ್ರಿಕೆ ಕೂಡ ನಿಂತ್ರೆ ಅದರಿಂದ ಯಾವುದೇ ರೀತಿಯಾಗಿ ಪ್ರಯೋಜನ. ಇದು ರನ್ನಿಂಗ್ ನಮ್ಮಲ್ಲಿ ಏನು ಪ್ರತಿನಿತ್ಯ ಆಗುವಂತಹ ಘಟನೆಗಳ ಬಗ್ಗೆ ಮತ್ತು ಏನು ಸಂಚರಿಸುವಂತಹ ಮಾಹಿತಿಯನ್ನ ತಾವು ನಮಗೆ ಕೊಡ್ತಾ ಇದ್ದೀರಾ, ಅದಕ್ಕೆ ನಾವು ಪತ್ರಿಕೋದ್ಯಮದವರಿಗೆ ಮತ್ತು ಬಸ್ ಮಾಲೀಕರಿಗೆ ತುಂಬಾ ಆಭಾರಿಗಳಾಗಿದ್ದೇವೆ. ಸೊ ಇಲ್ಲಿ ನಮ್ಮ ಬಸ್ ಬಗ್ಗೆ ಹೇಳಿದ್ರು, ತೆರಿಗೆ ಅವ್ರು ಹೇಳಿದಂಗೆ ನಮ್ಮ ಇಲಾಖೆಗೆ ಮಂಗಳೂರಲ್ಲಿ ಪ್ರತಿ ತಿಂಗಳು 2.5 ಕೋಟಿ ಬರೇ ಬಸ್ಸಿಂದನೇ, ಅದು ಏನು 15 ದಿವಸ ಮುಂಚೆ ಅವರು ತೆರಿಗೆ ಕಟ್ಟಬೇಕು. 1 ದಿವಸ ಡಿಲೇ ಆದ್ರೆ ಮತ್ತೆ ಅವರಿಗೆ 20% ಪೆನಾಲ್ಟಿ ಜೊತೆಗೆ ನಮಗೆ ದಂಡ ಕಟ್ಟಿ
ಮತ್ತೆ ಬಸ್ಸನ್ನು ಅವರು ಸಂಚಾರ ಮಾಡಬೇಕಾಗಿದೆ. ಸೊ ಒಂದು ನಮ್ಮ ಇಲಾಖೆಗೆ ಅದರಲ್ಲೂ ಮುಖ್ಯವಾಗಿ ಮಂಗಳೂರಲ್ಲಿ ನಮಗೆ ಆದಾಯ ಇರೋದೇ ಈ ಒಂದು 2.5 ಕೋಟಿ 2.5 ಇಂದ 3 ಕೋಟಿ ಆದಾಯ ಈ ಒಂದು ಬಸ್ಸಿಂದ ಇದೆ. ಸೊ ಅವ್ರಿಗೂ ಕೂಡ ನಮ್ಮ ಇಲಾಖೆಯ ಪರವಾಗಿ ಮತ್ತು ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಸೊ ಈ ಒಂದು ಕಳೆದ ವಾರದಲ್ಲಿ ನಡೆದಿರುವಂತ ಒಂದು ಏನು ಇನ್ಸಿಡೆಂಟ್, ಒಂದು ವಿದ್ಯಾರ್ಥಿಗೆ ಹೃದಯಾಘಾತ ಕಂಡಾಗ ಏನು ಒಂದು ಗೋಲ್ಡನ್ ಅವರ್ ಅಲ್ಲಿ ಅವಳನ್ನ ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ದಾಖಲು ಮಾಡಿ ಆ ಒಂದು ಜೀವವನ್ನು ಉಳಿಸಿದ್ದಾರೆ. ಅದೇ ರೀತಿಯಾಗಿ ತಾವು ಕೂಡ ಈ ಒಂದು ಏನು ಪ್ರೇರಣೆ, ಎಲ್ಲರಿಗೂ ಸುಮಾರು ಜನಕ್ಕೆ ಇದು ಪ್ರೇರಣೆ. ಸೊ ಈ ಒಂದು ಮಾಧ್ಯಮದ ಮುಖಾಂತರ ತಮಗೇನು ಪ್ರಶಸ್ತಿ ಮತ್ತು ಇದು ಇನ್ನಿತರಿಗೆ ಪ್ರೇರಣೆಯಾಗಿ ಅವರು ಕೂಡ ಮುಂದಿನ ಏನೋ ಒಂದು ನಮ್ಮ ಮಂಗಳೂರಲ್ಲಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟು ತಮ್ಮ ಕರ್ತವ್ಯವನ್ನ ಅವರು ಕೂಡ ಸಾರ್ವಜನಿಕ ವಲಯದಲ್ಲಿ ಮಾಡ್ಬೇಕಂತ ಹೇಳಿ ತಮಗೆ ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ನಮಗೆ ನಮ್ಮ ಇಲ್ಲಿಗೆ ಒಂದು ಕರೆದು ಒಂದು ಮಾತನಾಡಲು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತ ಮಂಗಳೂರು ಜಿಲ್ಲಾ ಪತ್ರಕರ್ತರ ಸಂಘದ ಎಲ್ಲರಿಗೂ ಕೂಡ ಅಭಿನಂದಿಸ್ತಾ ನಾನು ಒಂದು ಮಾತು ಮುಗಿಸ್ತೇನೆ. ಧನ್ಯವಾದ. ದಿನೇಶ್ ಕುಮಾರ್ ಅವರಿಗೆ, ಬಸ್ ಮಾಲಕರ ಸಂಘದ ಅಧ್ಯಕ್ಷರಾದ ಶ್ರೀ ಅತೀಶ್ ಪತ್ತಿಪಾಡಿಯವರಿಗೆ ಮತ್ತು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀ ಶ್ರೀನಿವಾಸ್ ಮತ್ತು ಇಲ್ಲಿ ನಡೆದಂತಹ ಎಲ್ಲ ಮಾಧ್ಯಮ ಮಿತ್ರಗಳಿಗೆ ನನ್ನ ಅಭಿನಂದನೆಗಳು. ಹಾಗೆ ನನ್ನ ಬ್ಯಾಚ್ಮೇಟ್ ಹಾಗೂ ಆತ್ಮೀಯರಾದ ಶ್ರೀಧರ್ ಅವರಿಗೆ ಎಲ್ರಿಗೂ ನಮಸ್ಕಾರಗಳು. ಬಸ್ ಮಾಲಕರ ಸಂಘ ಈಗಾಗಲೇ ಕಳೆದ ವಾರದಲ್ಲಿ ಒಂದು ಒಳ್ಳೆಯ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಡಿಜಿಟಲ್ ಇಂಡಿಯಾ ಅನ್ನೋ ಒಂದು ಉದ್ದೇಶದಲ್ಲಿ ಟಿಕೆಟ್ ಮ್ಯಾನ್ಯುವಲ್ ಆಗಿ ಕೊಡೋ ಬದಲಾಗಿ PDS ಸಿಸ್ಟಮ್ನ ಅಳವಡಿಸ್ಕೊಂಡಿದ್ದಾರೆ. ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಸರ್ಕಾರ ಅದನ್ನು ಇನ್ನೂ ಅಳವಡಿಸಲಿಲ್ಲ. ಆದರೂ ಇವರು ಪ್ರೈವೇಟ್ ಬಸ್ನವರು ಈಗಾಗಲೇ ಅದರಲ್ಲಿ ಮುನ್ನಡೆಯನ್ನು ಮಾಡಿದ್ದಾರೆ. ನಾನು ಮತ್ತೆ ಈ ವೇದಿಕೆಯಲ್ಲಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ಇದೇ ಥರ ಮುಂದುವರಿತಾ ಅವರು ಮಾಧ್ಯಮ ಮಿತ್ರರನ್ನು ತಮ್ಮ ಅಂಗಳದಲ್ಲಿ ಕರ್ಕೊಂಡಿದ್ದಾರೆ. ಅವರಿಗೆ ಒಂದು ಬಸ್ ಪಾಸ್ ಅವಶ್ಯಕತೆ ಹೌದು, ಮಾಧ್ಯಮ ಮಿತ್ರರಿಗೂ ಬೇಕಾಗಿದೆ ಅನ್ನೋದನ್ನು ಅವರು ಮನವರಿಕೆ ಮಾಡ್ಕೊಂಡಿದ್ದಾರೆ. ಅವರಿಗೂ ಒಂದು ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಮಾಧ್ಯಮ ಮಿತ್ರರು ನಾನು ನೋಡಿದಿರೋ ಹಾಗೆ ಬೈಕು, ಬಸ್ಸು ಓಡಾಡ್ತಾರೆ, ಕಾರಲ್ಲೂ ಓಡಾಡ್ತಾರೆ. ಅವ್ರಿಗೆ ಈ ಬಸ್ ಪಾಸ್ ಸವಲತ್ತಿದ್ರೆ ಇನ್ನಷ್ಟು ಮುಂದುವರಿಬೋದು ಅಂತ ನನ್ನ ನಂಬಿಕೆ. ಅದಲ್ಲದೆ ನಮ್ಮ DCP ಸರ್ ಹೇಳಿರುವ ಹಾಗೆ ನಮ್ಮ ಬಗ್ಗೆ ಅಥವಾ ಯಾವುದೇ ಇಲಾಖೆಯ ಬಗ್ಗೆ ತಾವು ಪಡೆದಿರುವಾಗ ಅದರ ಪರಿಹಾರ ಒಂದು ಕೊಡಬೇಕು ಅಂತ ನಮ್ಮ ಆಸೆ ಇದೆ. ಅದನ್ನು ತಾವು ಮಾಡ್ತೀರ ಅಂತ ನನ್ನ ಭರವಸೆ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನಿಸಿ ಗೌರವಿಸಿದ ಎಲ್ಲ ಬಸ್ ಮಾಲಕರ ಸಂಘ ಹಾಗೂ ಪ್ರೆಸ್ ಕ್ಲಬ್ ಸಂಘದವರಿಗೆ ನನ್ನ ಅಭಿನಂದನೆ ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೇಂದ್ರ ಬಿಂದುವಾಗಿರುವಂಥ ಅನ್ಯ DCP ಸಾಹೇಬ್ರೆ ಹಾಗೂ ACP ಮೇಡಮ್ರವರೇ, RTO ಸಾಹೇಬ್ರೆ ಹಾಗೂ ಪತ್ರಕರ್ತರ ಸಂಘದ ಅಧ್ಯಕ್ಷರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಮಾಧ್ಯಮ ಮಿತ್ರರೇ, ಎಲ್ಲಕ್ಕೂ ಮಿಗಿಲಾಗಿ ನಮ್ಮ ದಕ್ಷಿಣ ಕನ್ನಡ ಬಸ್ ಮಾಲಕ ಸಂಘದಲ್ಲಿ ಬಹಳಷ್ಟು ಲವಲವಿಕೆಯಿಂದ ಕೆಲಸ ಮಾಡ್ತಿರುವ ನನ್ನ ಆತ್ಮೀಯ ವೃತ್ತಿ ಬಾಂಧವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು 1-2 ಮಾತು ಮಾತ್ರ ಹೇಳ್ತೇನೆ. ಯಾಕೆಂತ ಹೇಳಿದರೆ ನಮ್ಮ ಸಮಯದ ಅಭಾವ ಇದೆ. ನಾವು ಹೇಳುವ ಮಾತನ್ನೆಲ್ಲ ಪತ್ರಕರ್ತರ ಸಂಘದ ನಮ್ಮ ಭಾಸ್ಕರ್ ರೈ ಕಟ್ಟಾರ್ ಅವರು ಎಲ್ಲ ಹೇಳಿ ಮುಗಿಸಿದ್ದಾರೆ. ಆಮೇಲೆ ಇನ್ನುಳಿದನ್ನು ನಮ್ಮ ಅಧಿಕಾರಿಗಳು ಕೂಡ ಹೇಳಿ ಮುಗಿಸಿದ್ದಾರೆ. ನಮ್ಮ ಇಡೀ ವಿಶ್ವದಲ್ಲೇ ಮಾನವ ಹಕ್ಕನ್ನು ಕಾಪಾಡಿಕೊಂಡು ಬರುವಲ್ಲಿ ಪತ್ರಕರ್ತರ ಮಾಧ್ಯಮ ಮಿತ್ರರ
ಪಾತ್ರವು ಬಹಳ ಮಹತ್ತರವಾದದ್ದು. ದೇಶದ ಏಕತೆಯಲ್ಲಿ, ಪ್ರಜಾಸತ್ತೆಯಲ್ಲಿ, ಸಾರ್ವಭೌಮತೆಯಲ್ಲಿ, ಅದೇ ರೀತಿ ಎಲ್ಲ ವಿಭಾಗವನ್ನು ಪಾರದರ್ಶಕತೆಯಲ್ಲಿ ತಂದು ಬರುವಲ್ಲಿ ರಚನಾತ್ಮಕ ಕೆಲಸವನ್ನು ಮಾಡುತ್ತಿದೆ ಮಾಧ್ಯಮ, ಪತ್ರಿಕಾ ಮಾಧ್ಯಮ. ನಮ್ಮ ಈ ಜಿಲ್ಲೆಯಲ್ಲೂ ಕೂಡ ನಮ್ಮನ್ನು, ಅದರಲ್ಲೂ ಮುಖ್ಯವಾಗಿ ಸಾರಿಗೆ ವ್ಯವಸ್ಥೆಯನ್ನು ಚಾಟಿ ಇಟ್ಟುಕೊಟ್ಟು ನಮ್ಮನ್ನು ಎಚ್ಚರಿಸ್ತಾ ಇವೆ. ಅದರ ಜೊತೆ ನಮ್ಮ ಸಾಧನೆಯನ್ನು ಕೂಡ ಪ್ರೋತ್ಸಾಹಿಸ್ತಾ ಬಂದಿದೆ. ಅದು ಮಾತ್ರವಲ್ಲ, ನಮ್ಮ ಈ ಪತ್ರಕರ್ತ ಮಾಧ್ಯಮದ ಮಿತ್ರರು ನಮ್ಮೊಂದಿಗೆ ಯಾವತ್ತೂ ಬಹಳ ಒಡನಾಟವನ್ನು ಇಟ್ಟುಕೊಂಡು ಬಂದರು. 1990ರ ಶತಮಾನದಲ್ಲಿ ಆವಾಗ ಹೆಚ್ಚಿನ ಮಾಧ್ಯಮ ಮಿತ್ರರಲ್ಲಿ ವಾಹನಗಳು ಇರಲಿಲ್ಲ. ಆ ಸಂದರ್ಭದಲ್ಲೂ ನಾವು ಬಸ್ ಪಾಸನ್ನು ಕೊಟ್ಟಿದ್ದೀವಿ. ಅನಂತರ 2000 ಇದರ ಸಂದರ್ಭದಲ್ಲೂ ಹೆಚ್ಚಿನವರಲ್ಲಿ ವೆಹಿಕಲ್ಗಳು ಇರಲಿಲ್ಲ. ಆ ಸಂದರ್ಭದಲ್ಲೂ ನಾವು ನಮ್ಮ ಸಿಟಿ ಬಸ್ಸುಗಳಲ್ಲಿ ಫ್ರೀ ಪಾಸನ್ನು ಕೊಟ್ಟಿದ್ದೀವಿ. ಇವತ್ತು ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಎಲ್ಲರಲ್ಲೂ 2 ವೀಲರ್ ಮತ್ತು 4 ವೀಲರ್ ಇದೆ. ಆದರೂ ಅವರ ಮೇಲಿರುವ ಅಭಿಮಾನ, ಅವರು ನಮ್ಮೊಂದಿಗಿರುವ ಒಡನಾಟ ಮತ್ತು ಈ ಜಿಲ್ಲೆಯಲ್ಲಿ ಜೀವದ ಹಂಗು ತೊರೆದು ಅವರು ಮಾಡುತ್ತಿರುವಂಥ ಪ್ರವೃತ್ತಿಗೆ ಮೆಚ್ಚಿ ಅವರ ಮೇಲಿನ ಅಭಿಮಾನ ಮತ್ತು ಗೌರವದಿಂದ ನಾವು ಇವತ್ತು ಅವರಿಗೆ ಬಸ್ ಪಾಸನ್ನು ಕೊಡ್ತಾ ಇದ್ದೀವಿ. ಅವರಿಗೆ ಇವತ್ತು ಪಾಸಿನ ಅವಶ್ಯಕತೆ ಇಲ್ಲ, ಆದರೂ ಅವರು ಒಂದು ಗೌರವಯುತವಾಗಿ ಇದನ್ನು ಪಡೆದುಕೊಂಡಿದ್ದಾರೆ ಅಷ್ಟೇ. ಅದಕ್ಕಾಗಿ ನಾನು ಈ ಪತ್ರಕರ್ತ ಮಾಧ್ಯಮದವರನ್ನು ಈ ಸಂದರ್ಭದಲ್ಲಿ ಬಹುವಾಗಿ ಕೊಂಡಾಡುತ್ತೇನೆ, ಪ್ರಶಂಸಿಸುತ್ತೇನೆ. ನೋಡಿ, ನಮ್ಮ ಈ ಬಹಳ ಕಷ್ಟಕರವಾದಂತಹ ಟ್ರಾಫಿಕ್ ವ್ಯವಸ್ಥೆಯಲ್ಲಿ, ಈ ಚಿಕ್ಕ ರಸ್ತೆಯಲ್ಲಿ ಇಷ್ಟೊಂದು ಸಂಚರಿಸುವಂತಹ ವಾಹನಗಳಿದ್ದರೂ ಇದನ್ನು ಬಹಳ ಚುರುಕಾಗಿ, ಬಹಳ ನಾಜೂಕಾಗಿ, ಪ್ರಾಮಾಣಿಕತೆಯಿಂದ ವ್ಯವಹರಿಸ್ತಾ ಅದನ್ನು ಕಾರ್ಯ ನಿರ್ವಹಿಸ್ತಾ ಬಂದಿದ್ದಾರೆ ನಮ್ಮ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೂ, ಎಲ್ಲ ಕಿರಿಯ ಅಧಿಕಾರಿಗಳಿಗೂ, ನಮ್ಮ ಪೊಲೀಸ್ ವಿಭಾಗಕ್ಕೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಹೇಳ್ತೇನೆ. ಅವರನ್ನು ಬಹಳವಾಗಿ ಪ್ರಶಂಸಿಸ್ತೇನೆ. ಅದೇ ರೀತಿ ನಮ್ಮ ಸಾರಿಗೆ ಪ್ರಾಧಿಕಾರ ಕೂಡ, ಸಾರಿಗೆ ಅಧಿಕಾರಿಗಳು ಹಾಗೂ ಅವರ ಇನ್ಸ್ಪೆಕ್ಟರ್ಗಳು ಕೂಡ ಬಹಳ ನಾಜೂಕಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಈಗ ನಮ್ಮ ಬಸ್ ಮಾಲಕರು ಅಂದರೆ ಪ್ರತಿಯೊಂದು ಗಲಭೆಯ ಸಂದರ್ಭದಲ್ಲೂ ದೇಶದಲ್ಲಿ ಯಾವುದೇ ಬಂದರೂ, ಭಾರತ್ ಬಂದ್ ಬರಲಿ, ಯಾವುದೇ ಬಂದಿಗೆ ಕರೆ ಕೊಡಲಿ, ಅಥವಾ ಯಾರೇ ಒಬ್ಬರು ಹಿರಿಯ ನಾಯಕರು ಸಾಯಲಿ, ಅಥವಾ ಮರಣ ಹೊಂದಲಿ, ಅಥವಾ ಜೈಲಿಗೆ ಸೇರಲಿ, ಅಥವಾ ಬಂಧನವಾಗಲಿ, ಆಗ ಮಾತ್ರವಲ್ಲ, ಈ ನಿರಂತರವಾಗಿ ಏರುತ್ತಿರುವಂತಹ ತೈಲ ಬೆಲೆಗಳಿಂದಾಗಲಿ, ಇನ್ನಿತರ ಸಾಮಗ್ರಿಗಳಿಗೆ ಏರಿಕೆಯಾಗಲಿ, ಕೊರೋನಾ ಸಂದರ್ಭದಲ್ಲಾಗಲಿ ದೊಡ್ಡ ಹೊಡೆತ ತಿಂದವರು, ದೊಡ್ಡ ಪೆಟ್ಟು ತಿಂದವರು ಸಾರಿಗೆ ವ್ಯವಸ್ಥೆ ಬಸ್ ಮಾಲಕರು. ಆದರೂ ನಾವು ಇಷ್ಟೆಲ್ಲ ತೊಂದರೆಗಳಿದ್ದರು, ಇಷ್ಟೆಲ್ಲ ಸಂಕಷ್ಟಗಳಿದ್ದರು, ಮೂಲೆಗೆ ಸೆಕೆಂಡ್ಗಳಲ್ಲಿ, ನಿಮಿಷಗಳಲ್ಲಿ, ಇಡೀ ಏಷ್ಯಾ ಖಂಡದಲ್ಲಿ ನಮ್ಮ ಈ ಜಿಲ್ಲೆಯಲ್ಲಿ ಮಾತ್ರ ಮೂಲೆಗೆ ಸೆಕೆಂಡಿಗೆ, ನಿಮಿಷಕ್ಕೆ ವ್ಯವಸ್ಥೆಯನ್ನು ಕೊಟ್ಟವರು ನಾವು ದಕ್ಷಿಣ ಕನ್ನಡ ಬಸ್ ಮಾಲಕರು. ಇದು ಪತ್ರಕರ್ತರ ಸಂಘದ ರಾಜ್ಯ ಪ್ರತಿನಿಧಿಗಳಿಂದಾಗಲಿ, ಜಿಲ್ಲೆಯ ಪ್ರತಿನಿಧಿಗಳಿಂದಾಗಲಿ ನಮಗೆ ಪ್ರಶಂಸೆಗಳು ಬರ್ತಾ ಇವೆ. ಇವತ್ತು ಅಧ್ಯಕ್ಷರು ಹೇಳಿದರು, ನಮ್ಮ ನಾಯಕರೆಲ್ಲರೂ ನಿಮ್ಮ ಸಾರಿಗೆ ವ್ಯವಸ್ಥೆಯ ಬಗ್ಗೆ ದಕ್ಷಿಣ ಕನ್ನಡದಲ್ಲಿ ಬಹಳ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ. ಇದು ಇವತ್ತಲ್ಲ, ಮೊದಲಿನಿಂದಲೂ ಹೊರ ರಾಜ್ಯಗಳಿಂದ ಬಂದ ಜನತೆ ಇಡೀ ಏಷ್ಯಾ ಖಂಡದಲ್ಲಿಯೇ ಸಾರಿಗೆ ವ್ಯವಸ್ಥೆಯನ್ನು ಅತ್ಯುತ್ತಮವಾಗಿ ನಡೆಸಿಕೊಂಡು ಬಂದು ಬಹಳ ಉತ್ತಮ ರೀತಿಯಲ್ಲಿ ಮಾಡುತ್ತಿರುವುದು ನಮ್ಮ ಜಿಲ್ಲೆಯಲ್ಲಿ ಅಂತೇಳಿ ಈ ಮೊದಲು ನಮಗೆ ಬಹಳಷ್ಟು ಜನ ಮೆಚ್ಚುಗೆ ಸೂಚಿಸಿದ್ದಾರೆ. ಯಾಕಂತ ಹೇಳಿದರೆ ಕೆಲವೊಂದು ನಮ್ಮ ರಾಜ್ಯದ ಬೇರೆ ಕಡೆಗಳಲ್ಲಿ ಸಾರಿಗೆ ವ್ಯವಸ್ಥೆಯನ್ನು ಕಂಡು ಅಲ್ಲಿಯ ನೊಂದುಕೊಂಡು ನಮ್ಮ ಜಿಲ್ಲೆಗೆ ಬಂದವರು ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ಪತ್ರಕರ್ತ ಮಾಧ್ಯಮದವರಲ್ಲಿ ಬಹಳ ಒಂದು ಕಳಕಳಿಯ ಒಂದು ಮನವಿ ಏನು ಅಂತ ಹೇಳಿದರೆ, ನಮ್ಮ ಎಲ್ಲ ಕಷ್ಟ ಸುಖಗಳಲ್ಲಿ ತಾವು ಭಾಗಿಯಾಗಿದ್ದೀರಿ, ನಮಗೆ ಸಾಧನೆ ಮಾಡುವಾಗ ನೀವು ಪ್ರೋತ್ಸಾಹಿಸಿದ್ದೀರಿ, ನಮ್ಮ ನ್ಯೂನ್ಯತೆ ಬಂದಾಗ ನಮಗೆ ನೀವು ಎಚ್ಚರಿಕೆಯನ್ನು ಕೊಡಿಸಿದ್ದೀರಿ. ಇದಕ್ಕಾಗಿ ನಾವು ನಿಮಗೆ ಅಭಿನಂದನೆ ಹೇಳ್ತೇವೆ. ಆದರೂ ನಮ್ಮ ಈ ಜಿಲ್ಲೆಯಲ್ಲಿ ನಮ್ಮ ವ್ಯವಸ್ಥೆ, ನಾನು ಉದಾಹರಣೆಗೆ ಹೇಳ್ತೇನೆ, ತಲಪಾಡಿಯಿಂದ ಸ್ಟೇಟ್ ಬ್ಯಾಂಕ್ ಅಥವಾ ಮಂಗಲದೇವಿಯಿಂದ ಸುರತ್ಕಲ್, ಅಥವಾ ಮಂಗಳೂರಿನಿಂದ
ಸ್ಟೇಟ್ ಬ್ಯಾಂಕ್ನಿಂದ ತೊಕ್ಕೋಟಾಗಿ ಕೊನಾಜೆಯಾಗಿ ಮುಡಿಪು ಸೆಕೆಂಡ್ ನಿಮಿಷಕ್ಕೆ ರೈಲು ಹೋಗಿ ಹೋದಾಗಿ ಗಾಡಿ ಹೋಗ್ತಾ ಉಂಟು. ಅದೇ ಒಂದು ಇಲ್ಲಿಗೆ ನೀವು ಮನಸ್ಸು ಕೊಟ್ಟು ಇಲ್ಲಿಗೆ ನೀವು ಗಮನ ಕೊಟ್ಟು ಇನ್ನೂ ಜಾಸ್ತಿ ಗಾಡಿ ಬೇಕು ಅಂತೇಳಿ KSRTC ಅನ್ನ ನಮ್ಮ ಮಧ್ಯೆ ಈ ಜನತೆ ಆಗಲಿ ಇಲ್ಲೇ ಯಾರಾಗಲಿ ತಂದು ಹಾಕಿದ್ರೆ ನಾವು ಈ ಅನಾರೋಗ್ಯಕರ ಈ ಪೈಪೋಟಿಗೆ ಸಿಕ್ಕಿ ಸ್ಪರ್ಧೆಗೆ ತಾಳಲಾರದೆ ನಮಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಸಾಧ್ಯವಾಗದೆ ನಾವು ಈ ಉದ್ಯಮವನ್ನು ಕಳೆದುಕೊಳ್ಳುವುದರಲ್ಲಿ ಸಂಶಯ ಇಲ್ಲ. ಆದ ಕಾರಣ ನಾವು 105 ವರ್ಷ ಇಲ್ಲಿ ನಮ್ಮನ್ನ ಪತ್ರಕರ್ತರು, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಜಿಲ್ಲೆಯ ಸಮಗ್ರ ಜನತೆ ನಮ್ಮನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇನ್ನು ಮುಂದಕ್ಕೂ ಉಳಿಸಬೇಕು. ಯಾಕೆಂತ ಹೇಳಿದ್ರೆ ನಾವು ಬಹಳ ಸಂಕಷ್ಟದಲ್ಲಿದ್ದೇವೆ. ಅದರ ಬದಲಾಗಿ ಪತ್ರಕರ್ತ ಮಾಧ್ಯಮದವರಲ್ಲಿ ನನ್ನ ಬಹಳ ಕಳಕಳಿಯ ಮನವಿ, ನಮ್ಮ ಪಕ್ಕದ ಜಿಲ್ಲೆ, ಪಕ್ಕದ ನಮ್ಮ ತಾಲೂಕುಗಳಾದ ಬೆಳ್ತಂಗಡಿ ಕಡೆಯಿಂದ ಕೆಲವು ಉದಾಹರಣೆಗೆ ಹೇಳ್ತೇನೆ. ಕಡಬ ಕಡೆ, ಅಲ್ಲಿ ಕಿಲ್ಲೂರು ಮತ್ತು ದಿಡುಪೆ ಕಡೆ, ಆಮೇಲೆ ಮಿತ್ತಬಾಗಿಲು ಮತ್ತು ಗುಂಡ್ಯದಲ್ಲಿ ನೆಲ್ಲಿಯಾಡಿಯಿಂದ ನೂಜಿಬಾಲ್ದಿಲ, ಕಲ್ಲುಗುಡ್ಡೆ, ಎಂಜಿನ ಕಡೆ, ಆಮೇಲೆ ಇಲ್ಲಿ ನಮ್ಮ ಸೋಮನಡ್ಕ, ಕಕ್ಕಿಂಜೆ, ಅಲ್ಲಿ ನೆರಿಯ, ಈ ಕಡೆಗಳಲ್ಲಿ ಇನ್ನೂ ಹಲವಾರು ಕಡೆ ಇದೆ. ಬೇರೆ ನಾನು ರಾಜ್ಯದ ಬೇರೆ ಕಡೆ ಹೋದ್ರೆ ತುಂಬಾ ಕಡೆ ಇದೆ. ಅಲ್ಲಿ ಇವತ್ತು ಜನ ಇಲ್ಲ. ಉತ್ತರ ಕನ್ನಡಕ್ಕೆ ಹೋದ್ರೆ ಅಲ್ಲಿ ನಮ್ಮ ಭಟ್ಕಳ ದಾಟಿದ್ರೆ ಅಲ್ಲಿ ಬಸ್ಸೇ ಇಲ್ಲ, ಟೆಂಪಲ್ ಲಾರಿಗಳಲ್ಲಿ ಹೋಗ್ತಾರೆ. ಸ್ವಲ್ಪ ಆ ಕಡೆ ಗಮನ ಹರಿಸಿ ಅಲ್ಲಿ ರಾಷ್ಟ್ರೀಕೃತ ರಸ್ತೆಯಲ್ಲಿ ಯಾರು ಗಾಡಿ ಓಡಿಸ್ತಾರ ಅವರನ್ನ ಮೂಲೆಗೆ ಪ್ರತಿಯೊಂದು ಹಳ್ಳಿಗೆ ಬಸ್ ಓಡಿಸುವ ಹಾಗೆ ಮಾಡಿ ಜನರಿಗೆ ಸೇವೆ ಕೊಡಿಸುವಲ್ಲಿ ತಾವು ಸ್ವಲ್ಪ ಗಮನ ಹರಿಸಬೇಕು. ಅದು ಬಿಟ್ಟು ನಮ್ಮ ಇಲ್ಲಿಯ ಈ ಸೆಕೆಂಡಿಗೆ ಗಾಡಿ ಇರುವಲ್ಲಿ ನಮಗೆ ಒಂದು ಅವಕಾಶ ಕೊಟ್ಟಿದ್ದೀರಿ, ನಾವು ಒಳ್ಳೆಯ ಸೇವೆ ಕೊಡ್ತಾ ಇದ್ದೇವೆ, ನಾವು ಒಂದು ಸುಸೂತ್ರವಾಗಿ ಅದನ್ನು ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನೋಡಿ, ನಾವು ಬಸ್ ಮಾಲಕರು ಯಾವತ್ತೂ ಹಲವಾರು ಸಮಸ್ಯೆಗಳಿಗೆ ಸ್ಪಂದಿಸಿದ್ದೇವೆ. ನೋಡಿ ಇದೇ ಒಂದು ದೊಡ್ಡ 16 ಕೋಟಿಗೂ ಮೀರಿ ನಾವು ಕೊಡುಗೆಯನ್ನು ಮಕ್ಕಳಿಗೆ ಕೊಟ್ಟಿದ್ದೇವೆ. ಅದು ಮಾತ್ರ ಅಲ್ಲ, ಎಲ್ಲ ಸಾಮಾಜಿಕ ದುರಂತದಲ್ಲೂ ನಾವು ಭಾಗಿಯಾಗಿದ್ದೇವೆ, ಆಮೇಲೆ ಸ್ಪಂದಿಸಿದ್ದೇವೆ. ಆದ ಕಾರಣ ನಮ್ಮನ್ನು ಸ್ವಲ್ಪ ಇಲ್ಲಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡುವಲ್ಲಿ ಪತ್ರಕರ್ತರ ಪಾತ್ರವು ಬಹಳ ಮಹತ್ತರವಾದದ್ದು. ನಾವು ಇದನ್ನ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತಿದ್ವಿ. ಆಮೇಲೆ ಇನ್ನುಳಿದಂತೆ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಪತ್ರಕರ್ತರಿಗೆ ಹಾಗೂ ಜಿಲ್ಲೆಯ ಸಮಗ್ರ ಜನತೆಗೆ ನಾನು ಆತ್ಮೀಯವಾಗಿ ವಂದಿಸ್ತೇನೆ ಹಾಗೂ ಸದಾ ಚಿರಋಣಿಯಾಗಿದ್ದೇನೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.